ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅಧ್ಯಾಯ ಗಣಿತದಲ್ಲಿ ವಿನ್ಯಾಸಗಳು ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಇದಾಗಿದೆ. ನೀವು ಪಠ್ಯ ಪುಸ್ತಕವನ್ನ ಓಪನ್ ಮಾಡಿಟ್ಕೊಳ್ಳಿ. ಪುಟ ಸಂಖ್ಯೆ 2 ಮತ್ತು ಪುಟ ಸಂಖ್ಯೆ 3ರಲ್ಲಿ ಬರ್ತಕ್ಕಂಥ ಕಂಡು ಹಿಡಿಯಿರಿ ಪ್ರಶ್ನೆಗಳು ಏನಿದೆ ಆ ಪ್ರಶ್ನೆಗಳ ಬಗ್ಗೆ ಒಂದಿಷ್ಟು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಕಂಡು ಹಿಡಿಯಿರಿ. ಮೊದಲನೇ ಪುಟ ಸಂಖ್ಯೆ 2ರಲ್ಲಿ 2 ಪ್ರಶ್ನೆಗಳಿದಾವೆ. ಅದಾದ ನಂತರದಲ್ಲಿ ಸಂಖ್ಯೆಗಳಲ್ಲಿ ವಿನ್ಯಾಸಗಳು ಅಂತೇಳಿ ಕೋಷ್ಟಕ 1 ಬರುತ್ತೆ. ಅದನ್ನ ಆಧಾರವಾಗಿಟ್ಟುಕೊಂಡು ಪುಟ ಸಂಖ್ಯೆ 3ರಲ್ಲಿ 2 ಪ್ರಶ್ನೆಗಳನ್ನ ಕೇಳಲಾಗಿದೆ. ಈ ಪುಟ ಸಂಖ್ಯೆ 2 ಮತ್ತು 3ರಲ್ಲಿ ಬರ್ತಕ್ಕಂಥ ಈ 4 ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡೋಣ. ಭಾಗ 1 ಪ್ರಶ್ನೆ, ನಮ್ಮ ದೈನಂದಿನ ಜೀವನದಲ್ಲಿ, ಪುಟ ಸಂಖ್ಯೆ 2ರಲ್ಲಿ ಬರುತ್ತೆ, ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಹೇಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲಿರಾ ಅಂತೇಳಿ. ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಹಂತದಲ್ಲೂ ಗಣಿತವು ಹಾಸುಹೊಕ್ಕಾಗಿದೆ. ಪಠ್ಯ ಪುಸ್ತಕದಲ್ಲಿ ನೀಡಿರುವುದನ್ನು ಹೊರತುಪಡಿಸಿ ಇತರೆ ಪ್ರಮುಖ ಉದಾಹರಣೆಗಳನ್ನು ಇಲ್ಲಿ ನಾವು ಗಮನಿಸಬಹುದು. ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ಯಾವ ತರದ ಎಲ್ಲ ಅನುಕೂಲ ಮಾಡಿಕೊಡುತ್ತೆ, ನಾವು ಎಲ್ಲೆಲ್ಲ ಗಣಿತವನ್ನು ಬಳಸ್ತೀವಿ ಅಂತೇಳಿ. ಅಡುಗೆ ಮನೆಯಲ್ಲಿ ಅಳತೆ. ಅಡುಗೆ ಮಾಡುವಾಗ ಪದಾರ್ಥಗಳ ಪ್ರಮಾಣ, ನೀರು ಮತ್ತು ಸಮಯದ ನಿಖರ ಲೆಕ್ಕಾಚಾರಕ್ಕೆ ಗಣಿತ ಬೇಕು. ಮನೆ ಖರೀದಿ ಮತ್ತು ಬಜೆಟ್. ತಿಂಗಳ ಆದಾಯ ಮತ್ತು ವೆಚ್ಚಗಳನ್ನು ಸರಿದೂಗಿಸಲು ಉಳಿತಾಯ ಮಾಡಲು ಗಣಿತ ಅತ್ಯಗತ್ಯ. ದೊಡ್ಡ ಅಂಗಡಿ ಅಥವಾ ಸೂಪರ್ ಮಾರ್ಕೆಟ್ ಶಾಪಿಂಗ್. ರಿಯಾಯಿತಿ ದರಗಳು, ಶೇಕಡವಾರು ಲೆಕ್ಕ ಮತ್ತು ಒಟ್ಟು ಬಿಲ್ ಮೊತ್ತವನ್ನು ಪರಿಶೀಲಿಸಲು ಗಣಿತದ ಜ್ಞಾನ ಅಗತ್ಯ. ಕ್ರೀಡೆ ಮತ್ತು ಆಟಗಳು. ಕ್ರಿಕೆಟ್ನಲ್ಲಿ ರನ್ ರೇಟ್, ಕಬಡ್ಡಿಯಲ್ಲಿ ಸಮಯ ಮತ್ತು ಅಂಕಗಳ ಲೆಕ್ಕಾಚಾರವನ್ನು ಗಣಿತದ ಮೂಲಕವೇ ಮಾಡಲಾಗುತ್ತದೆ. ದರ್ಜಿ ಕೆಲಸ, ಟೈಲರಿಂಗ್. ಬಟ್ಟೆಗಳನ್ನು ಹೊಲಿಯುವಾಗ ಉದ್ದ, ಅಗಲ ಮತ್ತು ನಿಖರವಾದ ಅಳತೆಗಳನ್ನು ತೆಗೆದುಕೊಳ್ಳಲು ಗಣಿತ ಸಹಾಯ ಮಾಡುತ್ತದೆ. ಇದು 1ನೇ ಪ್ರಶ್ನೆ. 2ನೇ ಪ್ರಶ್ನೆ, ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ? ನೀವು ಇಂತಹ ಉದಾಹರಣೆಗಳ ಬಗ್ಗೆ ಯೋಚಿಸಬಹುದು. ವೈಜ್ಞಾನಿಕ ಪ್ರಯೋಗಗಳನ್ನು ಕೈಗೊಳ್ಳೋದು, ಆರ್ಥಿಕತೆ, ಈ ರೀತಿ ವಿಚಾರಗಳನ್ನ ಅಲ್ಲಿ ಕೊಟ್ಟಿದ್ದೇನೆ. ಸೊ ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ ಅಂತಕ್ಕಂಥದ್ದನ್ನ. ಆರ್ಥಿಕತೆ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ. ದೇಶದ GDP, ಬ್ಯಾಂಕ್ಗಳ ವ್ಯವಹಾರ, ಬಡ್ಡಿ ದರಗಳು ಮತ್ತು ಡಿಜಿಟಲ್ ಪಾವತಿಗಳು ಗಣಿತದ ಸೂತ್ರಗಳ ಆಧಾರದ ಮೇಲೆ ನಡೆಯುತ್ತವೆ. ವಿಜ್ಞಾನ ಮತ್ತು ಬಾಹ್ಯಾಕಾಶ ಸಂಶೋಧನೆ. ಉಪಗ್ರಹಗಳ ಉಡಾವಣೆ, ಗ್ರಹಗಳ ಚಲನೆಯ ವೇಗ ಮತ್ತು ಹವಾಮಾನ ಮುನ್ಸೂಚನೆಯನ್ನು ಗಣಿತದ ಗಣನೆಗಳ ಮೂಲಕವೇ ನಿರ್ಧರಿಸಲಾಗುತ್ತದೆ. ತಂತ್ರಜ್ಞಾನ ಮತ್ತು ಸಂಪರ್ಕ ಸಾಧನಗಳು. ನಮ್ಮ ಮೊಬೈಲ್ ಫೋನ್ಗಳು, ಕಂಪ್ಯೂಟರ್ಗಳು ಮತ್ತು ಇಂಟರ್ನೆಟ್ ಕಾರ್ಯನಿರ್ವಹಿಸಲು ಬಳಸುವ ಬೈನರಿ ಕೋಡ್ ಮತ್ತು ಅಲ್ಗಾರಿದಮ್ಗಳು ಗಣಿತದ ಕೊಡುಗೆ ಆಗಿದೆ. ವಾಸ್ತುಶಿಲ್ಪ ಮತ್ತು ಇಂಜಿನಿಯರಿಂಗ್. ಬೃಹತ್ ಸೇವೆಗಳು, ಅಣೆಕಟ್ಟುಗಳು, ಎತ್ತರದ ಕಟ್ಟಡಗಳು ಮತ್ತು ರೈಲ್ವೆ ಮಾರ್ಗಗಳ ಸುರಕ್ಷಿತ ವಿನ್ಯಾಸಕ್ಕೆ ರೇಖಾಗಣಿತ ಮತ್ತು ತ್ರಿಕೋನಮಿತಿಯ ಲೆಕ್ಕಾಚಾರಗಳು ಅತ್ಯಗತ್ಯವಾಗಿವೆ. ಆತ್ಮೀಯರೇ, ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಇದರ ಲಿಂಕ್ ಅನ್ನು ಶೇರ್ ಮಾಡಿ. ಈಗ ಪುಟ ಸಂಖ್ಯೆ 3ರಲ್ಲಿ ಬರತಕ್ಕಂಥ ಕಂಡು ಹಿಡಿಯಿರಿ ಲೆಕ್ಕಗಳನ್ನು ಒಮ್ಮೆ ನೋಡ್ತಾ ಹೋಗೋಣ. ಅದಕ್ಕೆ ಪೂರ್ವದಲ್ಲಿ ನೋಡಿ, ಪುಟ ಸಂಖ್ಯೆ 2ರಲ್ಲಿ ಇರ್ತಕ್ಕಂಥ ಈ ಕೋಷ್ಟಕದ ಆಧಾರದ ಮೇಲೆ ಪುಟ ಸಂಖ್ಯೆ 3ರಲ್ಲಿ ಪ್ರಶ್ನೆಗಳನ್ನ ಕೇಳಲಿದ್ದಾರೆ. ಹಾಗಾಗಿ ಈ ಕೋಷ್ಟಕವನ್ನು ಒಮ್ಮೆ ನಾವು ಪರಿಚಯ ಮಾಡ್ಕೋಬೇಕು ಮತ್ತೆ ನೋಡ್ತಾ ಹೋಗ್ಬೇಕು. ಎಲ್ಲ ಒಂದುಗಳು, ಎಣಿಕೆ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಸಮ ಸಂಖ್ಯೆಗಳು, ತ್ರಿಕೋನಿ ಸಂಖ್ಯೆಗಳು, ವರ್ಗಗಳು, ಘನಗಳು, ವಿರಹಂಕ ಸಂಖ್ಯೆಗಳು, 2ರ ಘಾತಗಳು, 3ರ ಘಾತಗಳು ಅಂತ ಈ ಕೋಷ್ಟಕದ ಆಧಾರದ ಮೇಲೆ ಕೋಷ್ಟಕ 1ರಲ್ಲಿರೋ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಾ ಅಂತೇಳಿ. ಸೊ ಇದಕ್ಕೆ ನಾವು ಉತ್ತರವನ್ನು ನೋಡೋಣ. ಪ್ರಶ್ನೆ 2, ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 1ರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ 3 ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ. ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆ ರೂಪಿಸುವ ನಿಯಮವೇನು ಅಂತೇಳಿ. ಏನು ಶ್ರೇಣಿಯನ್ನು ಕೊಟ್ಟನು, ಇದರ ಮುಂದಿನ 3 ಸಂಖ್ಯೆಗಳನ್ನ ಬರಿಬೇಕು. 2ನೇ ಪ್ರಶ್ನೆಗೆ. 1ನೇ ಪ್ರಶ್ನೆಗೆ 1ರಲ್ಲಿ ಪ್ರತಿ ಶ್ರೇಣಿಯ ವಿನ್ಯಾಸ, ಏನು ಪ್ಯಾಟರ್ನ್ ಅನ್ನ ಬಳಸಲಾಗಿದೆ ಅಂತಕ್ಕಂಥದ್ದನ್ನ ನೋಡೋಣ. ನೋಡಿ, ಪುಟ ಸಂಖ್ಯೆ 3ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ 1ನೇದು, ಕೋಷ್ಟಕ 1ರಲ್ಲಿರುವ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಾ? ಉತ್ತರ ಹೌದು. ಕೋಷ್ಟಕ 1ರಲ್ಲಿ ವಿವಿಧ ರೀತಿಯ ಸಂಖ್ಯೆಗಳ ಕ್ರಮಬದ್ಧ ಜೋಡಣೆ ಅಥವಾ ವಿನ್ಯಾಸಗಳನ್ನು ನೀಡಲಾಗಿದೆ. ಅವುಗಳ ಮುಖ್ಯ ವಿಧಗಳು ಈ ರೀತಿ ಇದೆ. 1ನೇದು ಎಲ್ಲ ಒಂದುಗಳು. ಸೊ ಎಲ್ಲ ಒಂದು ಕೇವಲ ಒಂದು ಸಂಖ್ಯೆಯ ನಿರಂತರ ಪುನರಾವರ್ತನೆ ಆಗಿದೆ.
ಒಂದು 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 ಈ ರೀತಿ ನಿರಂತರ ಪುನರಾವರ್ತನೆ ಆಗಿದೆ. ನೀವು ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಪುಟ ಸಂಖ್ಯೆ 2ರಲ್ಲಿ ಇರ್ತಕ್ಕಂಥ ಕೋಷ್ಟಕ 1ಅನ್ನ. ನೆಕ್ಸ್ಟ್ ಎಣಿಕೆ ಸಂಖ್ಯೆಗಳು 1 2 3 4 5 6 7 ಅಂತ ಕೊಟ್ಟವನೆ. ಇವು ಏನಾಗಿದೆ, ಎಣಿಕೆ ಸಂಖ್ಯೆಗಳು 1ರಿಂದ ಪ್ರಾರಂಭವಾಗುವ ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳಾಗಿವೆ. 1 2 3 1ರಿಂದ ಪ್ರಾರಂಭವಾಗುವ ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳು. ಮೂರನೇವು 1 3 5 7 9 11 13 ಅಂತ ಕೊಟ್ಟವನೆ. ಸೊ ತಾವು ಅದನ್ನ ಗಮನಿಸ್ಬೋದು ನೋಡಿ. 1 3 5 7 9 11 13 ಮೂರನೇದು. ಸೊ ಅದಕ್ಕೇನು ಮೂರನೇದಕ್ಕೆ ನಾವು ಬೆಸ ಸಂಖ್ಯೆಗಳು 2ರಿಂದ ಭಾಗವಾಗದ ಹಾಗೂ 1ರಿಂದ ಆರಂಭವಾಗುವ ಸಂಖ್ಯೆಗಳು 1 3 5 7 2ರಿಂದ ಭಾಗ ಆಗದೆ ಇರತಕ್ಕಂಥದ್ದು ನಿಶೇಷವಾಗಿ, ಬಟ್ 1ರಿಂದ ಆರಂಭವಾಗುವ ಸಂಖ್ಯೆಗಳು, ಅವುಗಳನ್ನ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಸಮ ಸಂಖ್ಯೆಗಳು ನೋಡಿ, 4ನೇ ಕಾಲಮ್ ಸಮ ಸಂಖ್ಯೆ 2 4 6 8 10 12 14 ಇವುಗಳನ್ನ ನಾವು ಸಮ ಸಂಖ್ಯೆಗಳು ಅಂತೇಳಿ ಕರಿತೀವಿ. 2ರ ಗುಣಕಗಳಾಗಿರುವ ಅಥವಾ 2ರಿಂದ ಪೂರ್ಣವಾಗಿ ಭಾಗವಾಗುವ ಸಂಖ್ಯೆಗಳು 2 4 6 8 10 ಅಂತೇಳಿ 2 1 2 2 4 2 3 6 2 4 8 2ರ ಗುಣಕಗಳು. ನೆಕ್ಸ್ಟ್ ಸಂಖ್ಯೆ ತ್ರಿಕೋನೀಯ ಸಂಖ್ಯೆಗಳು. ಇವುಗಳನ್ನ ಚುಕ್ಕಿಗಳನ್ನು ತ್ರಿಕೋನಾಕಾರದಲ್ಲಿ ಜೋಡಿಸಿದಾಗ ಉಂಟಾಗುವ ಸಂಖ್ಯೆಗಳ ಸರಣಿ ತ್ರಿಕೋನ ಸಂಖ್ಯೆಗಳು. ಅದನ್ನು ನೋಡಿಬಿಡಿ. ತ್ರಿಕೋನ ಸಂಖ್ಯೆಗಳು 1 3 6 10 15 21 28 ತ್ರಿಕೋನ ಸಂಖ್ಯೆಗಳು. ವರ್ಗಗಳು ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧಗಳು. ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಗುಣಲಬ್ಧಗಳನ್ನ ನಾವು ವರ್ಗಗಳು ಅಂತ ಹೇಳಿ ಕರಿತೀವಿ. ನೋಡಿ, 1 4 9 ಅಂದ್ರೆ 2 2 4, 3 3 9, 4 4 16, 5 5 25, 6 36, 7 49 ಇವುಗಳನ್ನು ವರ್ಗ ಸಂಖ್ಯೆಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಘನಗಳು ಒಂದು ಸಂಖ್ಯೆಯನ್ನು ಸತತವಾಗಿ 3 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧಗಳು. ಘನಗಳು ಒಂದು ಸಂಖ್ಯೆಯನ್ನ ಸತತವಾಗಿ 3 ಬಾರಿ ನೋಡಿ ಇಲ್ಲಿ, ಇವುಗಳನ್ನ ನಾವು ಘನ ಸಂಖ್ಯೆಗಳು ಅಂತೇಳಿ ಕರಿತೀವಿ. 2 ಇಂಟು 2 ಇಂಟು 2, 2 ಎಳ್ಳ 4, 4 ಎಳ್ಳ 8, 3 ಇಂಟು 3 ಇಂಟು 3, 3 3 9 ಇಂಟು 3, 9 3 27. ಅದೇ ರೀತಿ 4 4 16, 16 4 64, 5 5 25, 25 125 ಇವುಗಳನ್ನ ಘನ ಸಂಖ್ಯೆಗಳು ಅಂತೇಳಿ ಕರಿತೀವಿ ಅಂತ ಅವನು ಹೇಳ್ತಾನೆ. ನೆಕ್ಸ್ಟ್ ವಿರಹಾಂಕ ಅಥವಾ ಫಿಬೊನಾಚಿ ಸಂಖ್ಯೆಗಳು. ಇಂದಿನ 2 ಸಂಖ್ಯೆಗಳನ್ನು ಕೂಡಿದಾಗ ಮುಂದಿನ ಸಂಖ್ಯೆ ಬರುವ ವಿಶಿಷ್ಟ ಶ್ರೇಣಿ. ಇಂದಿನ 2 ಸಂಖ್ಯೆಗಳನ್ನು ಕೂಡಿದಾಗ ಮುಂದಿನ ಸಂಖ್ಯೆಗಳು ಬರ್ತಕ್ಕಂಥ ವಿಶಿಷ್ಟ ಶ್ರೇಣಿಯನ್ನ ನಾವು ಫಿಬೊನಾಚಿ ಅಂತೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ತಾವು ಗಮನಿಸ್ಬೋದು, 1 + 2 3 ಬರುತ್ತೆ ಮೂರನೇ ಸಂಖ್ಯೆ. 2 + 3 ನೋಡಿ, 2 + 3 5 ಬರುತ್ತೆ. 2 + 3 ಗಮನಿಸ್ತಾ ಇದ್ದೀರಾ? 1 + 2 3 ಬರುತ್ತೆ. ಅದೇ ರೀತಿ ಈ 2 + 3 ಕೂಡಿರೆ 5 ಬರುತ್ತೆ. ಅದೇ ರೀತಿ 3 + 5 ಕೂಡಿರೆ 8 ಬರುತ್ತೆ. ಅದೇ ರೀತಿ 8 + 5 ಕೂಡಿರೆ 13 ಬರುತ್ತೆ. ಇದನ್ನು ಫಿಬೊನಾಚಿ ಸಂಖ್ಯೆಗಳು ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕೊನೆಯದು 2ರ ಮತ್ತು 3ರ ಘಾತಗಳು. ಪ್ರತಿ ಸಂಖ್ಯೆಯನ್ನು ಅನುಕ್ರಮವಾಗಿ 2 ಅಥವಾ 3ರಿಂದ ಗುಣಿಸುತ್ತಾ ಮುಂದುವರಿಯುವ ಶ್ರೇಣಿ. 1 2, 2 4, 4 8, 8 16, 16 32 2ರ ಘಾತಗಳು. 3 3 9, 9 3 27 3ರ ಘಾತಗಳು ಅಂತೇಳಿ ಕರಿತೀವಿ. ಇದು ಕೋಷ್ಟಕ 1ರಲ್ಲಿರೋ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನಾವು ಗಮನಿಸಿದ್ವಿ. ಇನ್ನ ಪ್ರಶ್ನೆ 2, ಕೋಷ್ಟಕ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 1ರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ 3 ಸಂಖ್ಯೆಗಳೊಂದಿಗೆ ಬರೆಯಿರಿ. ಏನು ಕೋಷ್ಟಕ 1ರಲ್ಲಿ ಸಂಖ್ಯೆಗಳನ್ನು ಕೊಟ್ಟವನೇ ಅದರ ಮುಂದಿನ ಶ್ರೇಣಿಯಿಂದ ಬರಿಬೇಕು. ನೋಡಿ, ಇಷ್ಟು ಕೊಟ್ಟವನೇ 1 1 1. ಪ್ರತಿ ಬಾರಿಯೂ ಅದೇ ಸಂಖ್ಯೆ ಪುನರಾವರ್ತನೆ ಆಗಿದೆ. ಇದರ ವಿವರಣೆ. ಎರಡನೇದು 1 2 3 4 5 6 7 8 9 10 ಮುಂದಿನ 3 ಸಂಖ್ಯೆ ಬರೆದಿದ್ದಾರೆ. ಇಂದಿನ ಸಂಖ್ಯೆಗೆ 1ಅನ್ನು ಕೂಡಿಸ್ಬೇಕು. 1 ಕೂಡಿರೆ 2, 2 ಕೂಡಿರೆ 3, 3 ಕೂಡಿರೆ 4 ಈ ರೀತಿ. ನೆಕ್ಸ್ಟ್ 3ನೇದರಲ್ಲಿ
ಮುಂದಿನ 3 ಸಂಖ್ಯೆಯನ್ನು ಬರೀರಿ ಅಂತ ಹೇಳಿನಲ್ವಾ. 1 3 2 5 2 7 2 7 2 9 9 2 11 11 2 13 13 2 15 15 2 17 17 2 19 ಮುಂದಿನ 3 ಸಂಖ್ಯೆಗಳು. 1ರಿಂದ ಆರಂಭಿಸಿ ಪ್ರತಿ ಸಂಖ್ಯೆಗೆ 2 ಕೂಡಿಸಬೇಕು. ನೆಕ್ಸ್ಟ್ ಇದು ನೋಡ್ತಾ ಹೋಗೋಣ. 2 4 6 8 10 12 14 16 18 20. 2ರಿಂದ ಆರಂಭಿಸಿ ಪ್ರತಿ ಸಂಖ್ಯೆಗೆ 2 ಕೂಡಿಸಬೇಕು. 1 3 6 10 15 21 28 36 45 55 ಅನುಕ್ರಮವಾಗಿ 2 3 4 5 6 7 ಕೂಡಿಸ್ತಾ ಹೋಗ್ಬೇಕು. ನೋಡಿ, 1ಕ್ಕೆ 2 ಕೂಡಿರೆ 3, 3ಕ್ಕೆ 3 ಕೂಡಿರೆ 6, 6ಕ್ಕೆ 4 ಕೂಡಿರೆ 10, 10ಕ್ಕೆ 5, 15ಕ್ಕೆ 6, 21ಕ್ಕೆ 7, 28ಕ್ಕೆ 8, 36ಕ್ಕೆ 9 ಕೂಡನೆ 45ಕ್ಕೆ 10. ಈ ರೀತಿ 2 3 4 5 6 7 8 9 10 ಈ ರೀತಿ ಕೂಡಿಸ್ಕೊಂತ ಹೋಗಿರೆ. ಸೊ ಮುಂದಿನ ಸಂಖ್ಯೆ 36 45 55 ಬಂದಿದೆ. ನೆಕ್ಸ್ಟ್ 6ನೇದು ನೋಡಿ. 1 4 9 16 25 36 49 2 2 4 3 3 9 4 4 16 5 5 25 6 6 36 7 7 49 8 8 64 9 81 10 100. ಅನುಕ್ರಮ ಸಂಖ್ಯೆಗಳ ವರ್ಗಗಳು. ಅನುಕ್ರಮ ಸಂಖ್ಯೆಗಳ 2 3 4 5 6 7 8 9 10 ಆ ಸಂಖ್ಯೆಗಳ ವರ್ಗಗಳನ್ನು ಬರ್ಕಂತ ಹೋಗಿದ್ದಾರೆ. ನೆಕ್ಸ್ಟ್ 1 8 27 64 125 216 343 512 729. ಅನುಕ್ರಮ ಸಂಖ್ಯೆಗಳ ಘನಗಳು ನೋಡಿ. ಇಲ್ಲಿ 2ರ ಘನ, 3ರ ಘನ, 4ರ ಘನ, 5ರ ಘನ, 6ರ ಘನ, 7ರ ಘನ, 8ರ ಘನ, 9ರ ಘನ. ಘನ ಅಂದ್ರೆ ಗೊತ್ತಲ್ಲ, 7 ಇಂಟು 7 ಇಂಟು 7 7 7 49 ಇಂಟು 7 ಗುಣಿಸಿದಾಗ ಎಷ್ಟು ಬರುತ್ತೆ? 343. ಅದೇ ರೀತಿ 8ರ ಘನ ಅಂದ್ರೆ 8 ಇಂಟು 8 ಎಂಟು 8 8 ಎಂಟ್ಲ 64 ಇಂಟು ಈ 8ಅನ್ನು ತೆಗೆದುಕೊಂಡು ಮತ್ತೆ ಗುಣಿಸ್ತೀವಿ 512 ಬರುತ್ತೆ. ಅದೇ ರೀತಿ 729. ನೆಕ್ಸ್ಟ್ 8ನೇದು 1 2 3 5 8 13 21. ಮುಂದಿನ ಸಂಖ್ಯೆ 34 55 89. ಇಂದಿನ 2 ಸಂಖ್ಯೆಗಳನ್ನು ಕೂಡ್ತಾವೆ ನೋಡಿ. ಇವೆರಡನ್ನು 13 ಮತ್ತು 21 ಕೂಡಿಸಿದಾಗ 20 30 33 34 ಬರುತ್ತೆ. ಈ 34 ಮತ್ತು 21 ಕೂಡು 55 ಬರುತ್ತೆ. ಮತ್ತು 34 55 50 30 80 85 89. ಹಿಂದಿನ 2 ಸಂಖ್ಯೆಗಳನ್ನು ಕೂಡೋದ್ರಿಂದ ಇದನ್ನ ವಿರಹಾಂಕ ಸಂಖ್ಯೆಗಳು ಅಥವಾ ಫಿಬೊನಾಚಿ. ಇನ್ನ 2ರ ಘಾತಗಳು 1 2 4 2 8 16 4 ಸ್ಕ್ವೇರ್ 32 64 128 256 512 2ರಿಂದ ಗುಣಿಸ್ತಾ ಹೋಗ್ತೀವಿ. 32 ಎಳ್ಳ 64 64 ಎಳ್ಳ 128 128 ಎರಳ 256 256 ಎಳ್ಳ 512. 3ರಿಂದ ಗುಣಿಸ್ಬೇಕು. 1 ಇಂಟು 3 3 3 3 ಇಂಟು 3 9 9 3 27 27 3 81 81 3 243 243 3 729 729 3 2187 3ರಿಂದ ಗುಣಿಸಿದ್ರೆ 6561 ಬರುತ್ತೆ. ಅದನ್ನು 3ರಿಂದ ಗುಣಿಸಿದ್ರೆ 19683 ಬರುತ್ತೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ ಗಣಿತದಲ್ಲಿ ವಿನ್ಯಾಸಗಳು ಮೊದಲನೇ ಚಾಪ್ಟರ್ಗೆ ಸಂಬಂಧಪಟ್ಟಂತ ಮೊದಲ ವಿಡಿಯೋ. ಧನ್ಯವಾದಗಳು.